ಇನ್ನಷ್ಟು ಬಿಜೆಪಿ JDS ನಾಯಕರು ಇದ್ದಾರೆ, ಅವರನ್ನು ಕೂಡ ಮಾತಾಡ್ತೀನಿ. ಎ ಮಂಜು ಅವರು ಇದ್ದಾರೆ, JDS ಶಾಸಕರು. ಸರ್, ಪ್ರಮುಖವಾಗಿ ಇವತ್ತು ಧರಣಿಯನ್ನ ಮಾಡ್ತಾ ಇದ್ದೀರಿ, ಏನು ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತೀರಿ ಸರ್? ನೋಡಿ, ಅವರು ಇವತ್ತು ಸರ್ಕಾರದ ಹಣವನ್ನು ದುರ್ಬಳಕೆ ಮಾಡ್ತಾ ಇರ್ತಕ್ಕಂಥದ್ರ ಬಗ್ಗೆ ನಮ್ಮ ಆಕ್ರೋಶ, ವಿರೋಧ. ಇಲ್ಲಿವರೆಗೆ ಅವರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮಾಡೋದಕ್ಕೆ ಒಂದು ಕಮಿಟಿ ಮಾಡಿ ಅದಕ್ಕೆ ನೇರವಾಗಿ ಆ ಕಮಿಟಿಗೆ ಮತ್ತು ಅಧ್ಯಕ್ಷರಿಗೆ ಹಣ ಕೊಡ್ತಕ್ಕಂಥ ಸಂಪ್ರದಾಯವನ್ನು ಹುಟ್ಟಾಕಿರ್ತಕ್ಕಂಥದ್ದು ಕಾನೂನು ಬಾಹಿರ. ಎಲ್ಲೂ ಕೂಡ ಚೀಫ್ ಮಿನಿಸ್ಟ್ರು ರಾಜ್ಯದಲ್ಲಿ, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಡಿಸ್ಟ್ರಿಕ್ಟ್ನಲ್ಲಿ, ಶಾಸಕರು ಕ್ಷೇತ್ರದಲ್ಲಿ ಅಧ್ಯಕ್ಷನ ಆಗಿರ್ತಾರೆ. ಎಲ್ಲ ಸಮಿತಿಗಳಿಗೆ, ಕಾಲೇಜ್ ಸಮಿತಿ ಇರ್ಬೋದು, ಹಾಸ್ಪಿಟಲ್ ಸಮಿತಿ ಇರ್ಬೋದು, ಬಗರ್ಕುಂ ಇರ್ಬೋದು, ಯಾವುದೇ ಸಮಿತಿ ಇರ್ಬೋದು. ಆದರೆ ಈ ಅನುಷ್ಠಾನ ಸಮಿತಿಗೆ ಕಾಂಗ್ರೆಸ್ ಕಾರ್ಯಕರ್ತನ ಅಪಾಯಿಂಟ್ ಮಾಡಿ ಒಂದು ಹೊಸ ಒಂದು ವಿನೂತನವಾಗಿ ಅವರ ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥದ್ದು, ಸರ್ಕಾರದ ಹಣವನ್ನು ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥದ್ದು ಕಾನೂನು ಬಾಹಿರ. ಅದು ಮಾಡತಕ್ಕಂಥ ತಪ್ಪು ಅಂತೇಳಿ ಇವತ್ತು ಅದರ ವಿರುದ್ಧವಾಗಿ ನಮ್ಮ ಜಂಟಿ BJP ಮತ್ತು JDS ಇಬ್ಬರು ಸೇರಿ ಒಂದು ಹೋರಾಟವನ್ನು ನಾವು ಮಾಡ್ತಾಯಿದ್ವಿ. ಬಹುಶಃ ನಮಗೆ ಇದು ನಂಬಿಕೆ ಇದೆ, ಇದು ಕಾನೂನು ಬಾಹಿರ ಅಂತಕ್ಕಂಥದ್ದು ಅವ್ರಿಗೂ ಗೊತ್ತಿದೆ. ಇಲ್ಲಿ ಏನಾಗಿದೆ ಅಂದರೆ ಬೇರೆಯವ್ರಿಗೆ ಗೊತ್ತಾಯ್ತು ಅಲ್ಲ, ಕಾಂಗ್ರೆಸ್ ಶಾಸಕರುಗಳಿಗೆ ಪ್ಯಾರಲಲ್ ಆಗಿ ಆ ಶಾಸಕರ ವಿರುದ್ಧವಾಗಿ ಅಲ್ಲೇ ಒಂದು ಗುಂಪನ್ನು ಸೃಷ್ಟಿ ಮಾಡ್ತಕ್ಕಂಥದ್ದನ್ನು ಕಾಂಗ್ರೆಸ್ಸಲ್ಲೇ ಮಾಡ್ತಾಯಿದ್ದಾರೆ. ಅವ್ರಿಗೆ ಅರಿವು ಆಗ್ತದೆ. ಇವತ್ತು ಯಾವ ಶಾಸಕರ ವಿರುದ್ಧವಾಗಿ ಯಾವ ಪಕ್ಷನೇ ಆಗಿರಲಿ, ಯಾರೇ ಆಗಿರಲಿ, ನಾವು ಚುನಾಯಿತ ಪ್ರತಿನಿಧಿಗಳು, ಜನದಿಂದ ಬಂದಂಥವ್ರು ನಾವು. ನಮ್ಮನ್ನು ಬಿಟ್ಟು ಕಾನೂನು ಬಾಹಿರವಾಗಿ ಮಾಡ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದು ನಮ್ಮ